ಸರ್, ಒಂದ್ ಕಡೆ ರಾಮನಾಥ್ಪುರ, ಒಂದ್ ಕಡೆ ಕೊಣನೂರು, ಒಂದ್ ಕಡೆ ಅರ್ಕಲ್ಗೂಡು ಕ್ಷೇತ್ರ ತುಂಬಾ ವೈವಿಧ್ಯಗಳಿಂದ ಕೂಡಿದೆ. ಅಷ್ಟೇ ಸವಾಲುಗಳು ಇರುತ್ತೆ. ನಮ್ಗೆ ರಾಮನಾಥ್ಪುರ ಅಂತ ದೇವಸ್ಥಾನ ನೆನಪಾಗ್ಬಿಡುತ್ತೆ, ಗೊರೂರು ಡ್ಯಾಮು, ಕೊಣ್ಣೂರು ಬ್ರಿಡ್ಜು. ನಿಮ್ಗೆ ಎಷ್ಟು ಸವಾಲಿದೆ ಸರ್ ಶಾಸಕರಾಗಿ? ಜನ ಏನ್ ಅನ್ಕೊಬಿಡ್ತಾರೆ 5 ವರ್ಷಕ್ಕೊಂದ್ಸಲ ಗೆಲ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಇಲ್ಲ ಸೋಮವಾರಪೇಟೆಯಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋರು ಇರ್ತಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಅವ್ರು ಹೆಂಗಾರು ಹೇಳ್ಕೋಬಹುದು, ಏನಾರು ಮಾಡ್ಬೋದು. ಬಟ್ ನನಗೆ ನಾನು ಈ ಬಾರಿ ಬಹುತೇಕ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಿಲ್ಲ. ಥರ್ಸ್ಡೇಸ್ ನನಗೆ ಕಮಿಟಿ ಮೀಟಿಂಗ್ ಇರ್ತದೆ. ಓಕೆ. ಥರ್ಸ್ಡೇಸ್ ಹೋದ್ರೆ ಫ್ರೈಡೆ ವಾಪಸ್ ಬಂದಿರ್ತದೆ. ಓಕೆ. ಮಿನಿಮಮ್ 5 days ಕ್ಷೇತ್ರದಲ್ಲಿ ಇರ್ತದೆ. ನನಗೆ ಸವಾಲು ಕಟ್ಟೆಪುರ ಟು ಕೊಣನೂರು ಒಂದು ಬ್ರಿಡ್ಜ್ ಭಾರಿ ಮುಖ್ಯವಾದದ್ದು ನನಗೆ. ಅದು ಬಿಟ್ರೆ ಬಹುತೇಕ ಎಲ್ಲ ಕೆಲಸಗಳು, ಕಾಮಗಾರಿಗಳು ಎಲ್ಲ ನಾನು ಅವಧಿನಲ್ಲಿ ಆಗಿತ್ತು. ಇನ್ನು ಸಣ್ಣ ಪುಟ್ಟ ಇದ್ದೇ ಇರ್ತವೆ ಬಿಡಿ, ಅವೆಲ್ಲ ಆಗ್ತಕ್ಕಂಥದ್ದು. ಹಾಸ್ಪಿಟ್ಲ್, ಕೊಣನೂರು ಹಾಸ್ಪಿಟಲ್ ಅಪ್ಗ್ರೇಡೇಷನ್ ಮಾಡಿಸಿದೀನಿ. ಈಗ ನಮಗೇನು ಅಂದ್ರೆ ಅಧಿಕಾರಿಗಳ ಹತ್ರ ಯಾಕ್ರಿ ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲಸ ತಗೊಳ್ಳೋದೇ ಒಂದು ಸವಾಲು. ಒಂದಷ್ಟು ಜನರನ್ನು ಕೂಡ ನಾವು ಮಾತಾಡ್ಸಿದ್ವಿ ನೆನ್ನೆ ಎಲ್ಲ. ನಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಏನ್ ಬೇಕಾಗಿಲ್ಲ, ಅರ್ಕಲ್ಗೂಡು ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಯಾರು ಬೇಕು. ನೋಡಿ, ಹಿಂದೆ ಏನಾಯ್ತು ಅಂದ್ರೆ, ನಾನು ಯಾರನ್ನೂ ದೂಷಣೆ ಮಾಡಲ್ಲ, ಏನೂ ಇಲ್ಲ. ಯಾರ್ಯಾರು ಆಡಳಿತ ಮಾಡ್ತಿರ್ತಾರೆ ಅವರು ಜಿಲ್ಲೆಯ ಸಮಗ್ರವಾಗಿ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ಬೇಕು. ಅದನ್ನ ಹಿಂದೆ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದೇ ತಾಲೂಕಿಗೆ 2-3 ಇಂಜಿನಿಯರಿಂಗ್ ಕಾಲೇಜ್ ತಗೋತಾರೆ. ಹೌದು. ಒಂದೇ ಇದಕ್ಕೆ 2-3 ಡಿಪ್ಲೊಮಾ ಕಾಲೇಜ್ ತಗೋತಾರೆ. ಅದನ್ನ ಅವ್ರ ಅವಧಿಯಲ್ಲಿದ್ದಾಗ ಇಲ್ಲಿಗೆ ಮಾಡಿದ್ರೆ ತಪ್ಪ, ವ್ಯತ್ಯಾಸ, ಲಾಟ್ ಆಫ್ ಡಿಫರೆನ್ಸ್ ಇರೋದು. ನಮಗೆ ಡಿಪ್ಲೊಮಾ ಕಾಲೇಜ್ ಅವಶ್ಯಕತೆ ಇದೆ. ಈ ಸತಿ ಮೇಜರ್ ಆಗಿ ಅದು ಪ್ರಯತ್ನ ಕೂಡ ಮಾಡ್ತೀರಾ ಅಂತ ಹೇಳ್ತೀನಿ. JDS ವಿಚಾರಕ್ಕೆ ಬರೋದಾದ್ರೆ ಏನ್ ಸರ್ ಭವಿಷ್ಯ? ನಿಜಕ್ಕೂ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ಉಳಿಬೇಕು ಅಂತ ಎಲ್ಲ ಮಾತಾಡ್ತಾರೆ, ಆದ್ರೆ ವೋಟ್ ಕನ್ವರ್ಟ್ ಆಗಲ್ಲ. ಲಾಸ್ಟ್ ಟೈಮ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬೇಕಿತ್ತು, JDS ಆಗ್ಲಿಲ್ಲ. ರಾಜ್ಯಾಧ್ಯಕ್ಷ ಬದಲಾವಣೆ ಅಂತ ಅವ್ರೆ, ನಿಮ್ ದೃಷ್ಟಿಕೋನದಲ್ಲಿ ಏನಿದೆ? ನೋಡಿ, ಬದಲಾವಣೆ ಆಗ್ತದೆ ಇನ್ನು ಅನ್ನೋದು ನಮಗೆ ಗೊತ್ತಿಲ್ಲ. ಯಾರು ಸಂಘಟನೆ ಮಾಡೋರು ಆಗ್ಲೇಬೇಕು, ಅದರಲ್ಲಿ ತಪ್ಪೇನಿಲ್ಲ. ಬಹುಶಃ ನಮ್ಮ ಪಕ್ಷಕ್ಕೆ, ಪ್ರಾದೇಶಿಕ ಪಕ್ಷಕ್ಕೆ ಈ ಬಾರಿ ಬಹುಶಃ ಇದೆ, ನನಗೆ ಗೊತ್ತಿರಂಗೆ ಈ ಬಾರಿ ಮಿನಿಮಮ್ 60 to 70 ಸೀಟ್ಸ್ ನಾವು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಗೆ ನಂಬಿಕೆ ಇದೆ. ಮೈತ್ರಿ ಜೊತೆಗೆ ಹೋದ್ರೆ 150 ಕ್ರಾಸ್ 100%. ಹೌದೌದು. ಆಮೇಲೆ ಈಗ ನಾವು ಗೆಲ್ತೀವಿ ಅನ್ನೋದಕ್ಕಿಂತ ಅವರೇ ಸೋಲೋದು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಅನುಕೂಲ ಜಾಸ್ತಿ ಆಗ್ತದೆ. ಓಕೆ ಸರ್, ನಿಖಿಲ್ ಕುಮಾರಸ್ವಾಮಿ ವಿಚಾರ ಸಾಕಷ್ಟು ಚರ್ಚೆ ಆಗುತ್ತೆ. ಬೇರೆಯವ್ರ ಹೆಸರುಗಳು ನಾನು ತಗೊಳಕ್ ಹೋಗಲ್ಲ. ಮಾಜಿ ಮುಖ್ಯಮಂತ್ರಿ ಅಥವಾ ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನೋ ಕಾರಣಕ್ಕೇನೆ 3 ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತಾ? ಸಾಮಾನ್ಯ ಕಾರ್ಯಕರ್ತರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಕೂಗು ಸಾಕಷ್ಟು ಜನ ಮಾತಾಡ್ತಾರೆ. ನೋಡಿ, ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ನಾನಿದ್ದೆ. ಓಕೆ ಸರ್. ಬೇವೂರ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ನಾನು ಇನ್ಚಾರ್ಜ್ ಇದ್ದೆ. ಹೌದು. ನಾನು ಬೇವೂರ್ ಜಿಲ್ಲಾ ಪಂಚಾಯತ್ ಒಂದೇ ಅಲ್ಲಿ ಲೀಡ್ ಬಂದಿದ್ದು, ಮಿಕ್ಕಿದ ಎಲ್ಲೂ ಬರ್ಲಿಲ್ಲ. ಕಾರಣ ಏನು ಅಂತ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಇಲ್ದೇ ಇದ್ರೆ ನಾನು ಟಿಕೆಟ್ ಬೇಕಂತ ಕೇಳಿದವರೇ ಇಲ್ವಲ್ಲ, ನಾವೇ ಇದ್ವಲ್ಲ. ಆಮೇಲೆ ಕ್ರೈಸಿಸ್ ಅಲ್ಲಿ ಕಳ್ಕೊಂಡು ನಿಲ್ತೀನಿ ಅನ್ನೋ ಒಬ್ಬ ಬೇಕಾಯ್ತಲ್ಲ. ಅವತ್ತು ಕ್ರೈಸಿಸ್ ಅಲ್ಲಿ ಇವ್ರು ಬಿಟ್ಟರೆ ಕ್ಯಾಂಡಿಡೇಟೇ ಇಲ್ಲ. ನನ್ನ ವೈಯಕ್ತಿಕ, ಈಗ ನಾನು ಅದರಲ್ಲಿ ಸೆಲೆಕ್ಷನ್ ಇದರಲ್ಲಿ ಪಾಲ್ದಾರ. ಹೌದು. ಬಟ್ ಅದರಲ್ಲಿ ಅವತ್ತು ತಪ್ಪೇನಿಲ್ಲ, ರಿಸಲ್ಟ್ ವ್ಯತ್ಯಾಸ ಆಯ್ತು. ಬಟ್ ನಿಂತಿದ್ದು ಪಕ್ಷಕ್ಕೆ ಒಂದು ಶಕ್ತಿ ಬಂತು ಅಂತಕ್ಕಂಥ ನನ್ನ ಅಭಿಪ್ರಾಯ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.